ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕನ್ಯಾ ರಾಶಿ 2026ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿಯವರಿಗೆ 2026ನೇ ವರ್ಷವು ಮಿಶ್ರ ಫಲಗಳಿಂದ ಕೂಡಿರುತ್ತದೆ. ಈ ವರ್ಷ ಶನಿ ಮತ್ತು ಗುರು ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ವರ್ಷ ಇದಾಗಿದೆ. ಸೊ 2026 ಕನ್ಯಾ ರಾಶಿ ಇವರಿಗೆ ಆಗುವಂತ ಅತಿ ಮುಖ್ಯ ಬದಲಾವಣೆಗಳನ್ನ ನೋಡ್ತಾ ಬರೋಣ. ಮೊದಲನೇದಾಗಿ ನಾನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನಿದೆ ಅಭಿವೃದ್ಧಿ ಅಥವಾ ಹೊಸ ಅವಕಾಶ ಇದೆಯಾ, ವ್ಯವಹಾರದಲ್ಲೆಲ್ಲ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅಭಿವೃದ್ಧಿ ಬಗ್ಗೆ ನೋಡೋದಾದ್ರೆ ವರ್ಷದ ಆರಂಭದಲ್ಲಿ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇರಬಹುದು. ಆದ್ರೆ ಜೂನ್ ನಂತರ ಗುರುಗ್ರಹದ ಬದಲಾವಣೆ ಆಗುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಆಗುತ್ತದೆ. ಹಾಗಾಗಿ ಸ್ವಲ್ಪ ನೀವು ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕಾಗತ್ತೆ ನಿಮ್ಮ ಕೆಲಸದಲ್ಲಿ. ಸೊ ಹೊಸ ಅವಕಾಶ ಏನಾದರೂ ಸಿಗೋದಿದೆಯಾ ಅಂತ ನೋಡೋದಾದ್ರೆ, ನೀವು ವಿದೇಶಕ್ಕೆ ಏನಾದರೂ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಅಂತ ಏನಾದರೂ ಹುಡುಕ್ತಾ ಇದ್ರೆ ಜೂನ್ ನಿಂದ ಅಕ್ಟೋಬರ್ ಈ ತಿಂಗಳಲ್ಲಿ ನಿಮಗೆ ಹೊಸ ಅನುಕೂಲ ಸಿಗತ್ತೆ. ಆಮೇಲೆ ವ್ಯಾಪಾರದಲ್ಲಿ ನೋಡೋದಾದ್ರೆ ಉದ್ಯಮಿಗಳಿಗೆ ಈ ವರ್ಷ ಒಂದ್ ಸ್ವಲ್ಪ ಹೊಸ ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು. ಯಾಕಂತಂದ್ರೆ ಒಳ್ಳೆ ಫಲಾನು ಸಿಗತ್ತೆ ನಿಮಗೆ. ಅದಾಗಿ ಹಳೆ ಏನಾದ್ರೂ ಬಾಕಿ ಹಣ ಉಳಿದಿದೆ ನನಗೆ ಬರ್ತಾ ಇಲ್ಲ ಅನ್ನೋದಾದ್ರೆ ಈ ವರ್ಷ ಜೂನ್ ನಂತರ ನಿಮಗೆ ಖಂಡಿತ ಕೈ ಸೇರುತ್ತೆ. ಅದಾದ್ಮೇಲೆ ಆರ್ಥಿಕ ಸ್ಥಿತಿ ಬಗ್ಗೆ ಮಾತನಾಡೋದಾದ್ರೆ ಆದಾಯ ಮತ್ತೆ ಹೂಡಿಕೆ. ಸೊ ಆದಾಯ ನಿಮ್ಗೆ ಏನು ಹಣಕಾಸಿನ ದೃಷ್ಟಿ ಏನಿದೆ ಈ ವರ್ಷ ಸಾಧಾರಣವಾಗಿರುತ್ತೆ. ಆದ್ರೆ ಆದಾಯದ ಮೂಲಗಳೇನಿದೆಯಲ್ಲ ಅದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ನೀವು ಹೊಸದಾಗಿ ಯಾವ್ದಾದ್ರು ಹೂಡಿಕೆ ಮಾಡಬೇಕು ಅಥವಾ ಹೊಸದಾಗಿ ಯಾವ್ದಾದ್ರು ಕೆಲಸ ಮಾಡಬೇಕು ಅಂತಂದ್ರೆ ಅದರಿಂದ ಆದಾಯ ಬರುವಂತಹ ಸಾಧ್ಯತೆ ಇದೆ. ಆದರೆ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಈಗ ಹೂಡಿಕೆ ಬಗ್ಗೆ ನೋಡೋದಾದ್ರೆ ಆಸ್ತಿ ಅಥವಾ ಷೇರು ಮಾರುಕಟ್ಟೆ ಹೂಡಿಕೆ ಮಾಡುವ ಮೊದಲು ತಿಳಿದವ್ರ ಬಗ್ಗೆ ಸಲಹೆ ತಗೊಳ್ಳೋದು ತುಂಬಾ ಒಳ್ಳೆಯದು. ಅಕ್ಟೋಬರ್ ನಂತರ ನೀವು ಆರ್ಥಿಕ ಸ್ಥಿತಿ ಏನಿರುತ್ತಲ್ಲ ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಾಗತ್ತೆ. ಸೊ ನೀವು ಏನೇ ಹೂಡಿಕೆ ಆಗ್ಲಿ ಅಥವಾ ಆಸ್ತಿ ವಿಚಾರ ಮಾತಾಡೋದಾಗ್ಲಿ ಅಕ್ಟೋಬರ್ ನಂತರ ಮಾಡಿದ್ರೆ ಅದು ತುಂಬಾ ಅನುಕೂಲಕರ ಆಗಿರುತ್ತೆ ನಿಮ್ಗೆ ಅಂತ ಹೇಳ್ಬೋದು. ಕುಟುಂಬ ಮತ್ತು ಪ್ರೀತಿಯ ಬಗ್ಗೆ ನೋಡೋದಾದ್ರೆ ನಿಮ್ ಕುಟುಂಬದಲ್ಲಿ ಸುಖ ಮತ್ತು ಶಾಂತಿ ಎರಡೂ ಇರುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ನಿಮ್ಮ ಮನೇಲಿ ಯಾರಾದ್ರೂ ವಯಸ್ಸಾದವರಿದ್ರೆ ಅಥವಾ ಕನ್ಯಾ ರಾಶಿಯವರ ತಂದೆ ತಾಯಿ ಆಗಿರ್ಬೋದು ಅವರ ಆರೋಗ್ಯ ಬಗ್ಗೆ ಒಂದ್ ಸ್ವಲ್ಪ ನೀವು ಗಮನ ವಹಿಸ್ಬೇಕಾಗತ್ತೆ. ಸೊ ವಿವಾಹದ ಬಗ್ಗೆ ನೋಡೋದಾದ್ರೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹೆಚ್ಚಾಗಿ. ಸೊ ಜೂನ್ ನಂತರ ಮದುವೆ ಮಾತುಕತೆ ಅಂತೂ ಕನ್ಫರ್ಮ್ ಆಗತ್ತೆ ಅಂತ ನಾನು ಹೇಳ್ಬಹುದು ನಿಮ್ಗೆ. ಪ್ರೀತಿ ವಿಚಾರಕ್ಕೆ ಬಂದ್ರೆ ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ರೆ ಕೂತು ಮಾತಾಡಿದ್ರೆ ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗತ್ತೆ ಅಂತ ನಾನು ಹೇಳಬಲ್ಲೆ. ಆರೋಗ್ಯದ ವಿಚಾರ ನೋಡೋದಾದ್ರೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಇಡಬೇಕು ಅಂತ ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ಕೆಲಸದ ವಿಷಯದಲ್ಲಿ ಅಥವಾ ನಿಮ್ಮ ಕೆಲಸದ ಮೇಲಿನ ಆಸಕ್ತಿಯಲ್ಲಿ ನಿಮ್ಮ ಆರೋಗ್ಯ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಲ್ಲ. ಹಾಗಾಗಿ ಸಣ್ಣ ಪುಟ್ಟ ಏರುಪೇರುಗಳು ಆಗಬಹುದು ನಿಮ್ಮ ಆರೋಗ್ಯದಲ್ಲಿ ಅಂತ ಹೇಳ್ಬಹುದು. ವಿಶೇಷವಾಗಿ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಐ ಪ್ರಾಬ್ಲಮ್ ಆಗಿರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸ್ಬೇಕು. ಒಂದ್ ಸ್ವಲ್ಪ ಏನಾದ್ರೂ ನಿಮಗೆ ತೊಂದರೆ ಇದ್ರೆ ತಕ್ಷಣವೇ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಒಳ್ಳೇದು. ದೊಡ್ಡ ಅನಾಹುತದಿಂದ ತಪ್ಪಿಸ್ಕೋಬಹುದು. ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಒತ್ತಡವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನೀವು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಯೋಗ ಮತ್ತು ಧ್ಯಾನ ಮಾಡೋದಾಗ್ಲಿ ಅಥವಾ ಹೊರಗಿನ ಆಹಾರವನ್ನು ಸ್ವಲ್ಪ ಆದಷ್ಟು ಕಡಿಮೆ ಮಾಡಬೇಕು. ನಿಮಗೆ ಹೊಟ್ಟೆ ಸಮಸ್ಯೆ ಇರೋದ್ರಿಂದ ಈ ವರ್ಷ ನೀವು ಆದಷ್ಟು ಮನೆಯಲ್ಲಿರೋ ಅಡುಗೆನೆ ಊಟ ಮಾಡಬೇಕು. ಹೊರಗಡೆ ಇರೋ ಜಂಕ್ ಫುಡ್ಸ್ ಆಗಿರ್ಬೋದು ಅಥವಾ ಹೋಟೆಲಲ್ಲಿ ಊಟ ಮಾಡಿರ್ಬೋದು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಿಮ್ಮ ಹೆಲ್ತಿಗೆ ಬೆನಿಫಿಟ್ ಇದೆ. ನೆಕ್ಸ್ಟು ನಿಮಗೊಂದು ಸಲಹೆ ಕೊಡೋದಾದ್ರೆ ಅಥವಾ ಏನಾದ್ರೂ ಪರಿಹಾರ ಬೇಕು ಅನ್ನೋದಾದ್ರೆ ಬುಧವಾರದ ದಿನ ಗಣಪತಿ
ಗೆ ಗರ್ಕೆನ ಅರ್ಪಿಸ್ಬೇಕು. ಗರ್ಕೆ ಹುಲ್ಲಿರತ್ತಲ್ಲ ಅದನ್ನ ಗಣಪತಿ ದೇವಸ್ಥಾನದಾಗ್ಲಿ ಅಥವಾ ನಿಮ್ಮ ಮನೇಲಿರೋ ಗಣಪತಿ ಫೋಟೋಗಾಗ್ಲಿ ನೀವು ಅದನ್ನ ಅರ್ಪಿಸ್ಬೇಕು. ಹಾಗೆ ದಿನನಿತ್ಯ ಓಂ ಗಂ ಗಣಪತಿ ನಮಃ ಅನ್ನೋ ಮಂತ್ರವನ್ನು ಜಪಿಸಿದ್ರೆ ಸ್ವಲ್ಪ ಒಳ್ಳೇದಾಗತ್ತೆ. ಶನಿವಾರದ ಟೈಮಲ್ಲಿ ಶನಿ ದೇವರ ದರ್ಶನನ ಮಾಡಬೇಕು. ಆಮೇಲೆ ಹೆಚ್ಚಾಗಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು ಶನಿವಾರದ ಟೈಮಲ್ಲಿ. ಸೊ ಈ ಕೆಲಸದಲ್ಲಿ ಏನಾಗುತ್ತೆ, ನಿಮ್ಗೆ ಏನೇ ಅಡೆತಡೆ ಇದ್ರೂ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದ್ಮೇಲೆ ದಾನ ಧರ್ಮ ಅಂತ ಬಂದ್ರೆ ಖಂಡಿತವಾಗಿ ನೀವು ಬಡವರಿಗೆ ದಾನ ಮಾಡಬೇಕು. ನಿಮಗೆ ಎಲ್ಲಾದ್ರೂ ಹೋಗ್ಬೇಕು, ನನಗೊಂದು ಕೆಲಸ ಆಗ್ಬೇಕು, ಅದಕ್ಕೆ ಪಾಸಿಟಿವ್ ವೈಬ್ಸ್ ಬೇಕು ಅನ್ನೋದಾದ್ರೆ ನೀವು ಗ್ರೀನ್ ಕಲರ್ ಬಟ್ಟೆನ ಧರಿಸ್ಬೇಕು, ಹಸಿರು ಬಟ್ಟೆನ ಧರಿಸ್ಬೇಕು. ಅದಾದ್ಮೇಲೆ ಹೆಸರು ಕಾಳಿರತ್ತಲ್ಲ, ಯಾಕಂದ್ರೆ ಅದನ್ನು ಗ್ರೀನ್ ಕಲರ್ ಇರುತ್ತೆ, ಹೆಸರು ಕಾಳನ್ನ ನೀವು ದಾನ ಮಾಡಬೇಕು. ದಾನ ಮಾಡಿ ಅಥವಾ ಯಾರಿಗಾದ್ರೂ ಕೊಟ್ಟು ನೀವು ಆ ಕೆಲ್ಸಕ್ಕೆ ಹೋಗೋದಾದ್ರೆ ನಿಮಗೆ ಖಂಡಿತ ಆ ಕೆಲಸದಲ್ಲಿ ಯಶಸ್ಸು ಸಿಗತ್ತೆ ಈ ವರ್ಷ ಅಂತ ನಾನು ಹೇಳಬಹುದು. ಅದೇ ರೀತಿ ನಿಮ್ಮ ಅದೇನು ಖರ್ಚು ವೆಚ್ಚಗಳು ಅದನ್ನೆಲ್ಲ ನಿಭಾಯಿಸ್ಕೊಂಡು ಚಿನ್ನಾಭರಣಗಳ ಖರೀದಿ ನಿಮ್ಮ ಕೈಯಲ್ಲಿ ಆಗತ್ತೆ ಈ ವರ್ಷ ಅಂತ ನಾನು ಹೇಳಬಲ್ಲೆ. ಅದಾದ್ಮೇಲೆ ದಿಢೀರಾಗಿ ಅಂದ್ರೆ ಜೂನ್ ನಂತರ ಈ ಎಲ್ಲ ಏನಿದೆ ಪಾಸಿಟಿವ್ ಥಿಂಗ್ಸ್ ಇವೆಲ್ಲ ಜೂನ್ ನಂತರ ಆಗತ್ತೆ. ನಿಮ್ಗೆ ಉದ್ಯೋಗದಲ್ಲಿ ಬದಲಾವಣೆನೂ ಆಗಬಹುದು, ಅಥವಾ ಇರುವಂತ ಉದ್ಯೋಗದ ಮೇಲೆನೆ ನಿಮಗೆ ಸಂಬಳ ಹೆಚ್ಚಾಗುವ ಸಾಧ್ಯತೆನೂ ಇದೆ. ಆಮೇಲೆ ಮನೆಯಲ್ಲಿ ಅವಿವಾಹಿತರಿಗೆ ವಿವಾಹ ಕಾರ್ಯ ಮುಂದುವರಿಯುತ್ತೆ ಅಂತ ಹೇಳಿದ್ನಲ್ಲ. ಸೊ ಜೂನ್ ನಂತರ ನಿಮಗೆ ಮದುವೆ ಕಾರ್ಯನೂ ಆಗೋದಿದೆ, ಮಂಗಳ ಕಾರ್ಯನೂ ಆಗೋದಿದೆ. ಸೊ ಹೆಚ್ಚಾಗಿ ನೀವು ಏನೇ ವ್ಯವಹಾರ ಮಾಡಿದ್ರು ಜೂನ್ ನಂತರ ಮಾಡಿದ್ರೆ ಅದು ತುಂಬಾ ಒಳ್ಳೇದಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಮಿತ್ರರು ಯಾರಾದ್ರೂ ಕನ್ಯಾ ರಾಶಿಯವರಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.